ಹೆಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ಕರ್ಕಾಟಕ ರಾಶಿವರೆಗೆ ಆಯಿತು ಶನಿ ಸಂಚಾರದ್ದು. ಇನ್ನೂ ನಾನು ಸಿಂಹ ರಾಶಿಯವರ ವಿಡಿಯೋ ಮಾಡ್ತಾ ಇದ್ದೇನೆ. ಅಥವಾ ಸಿಂಹ ಲಗ್ನ ಆಗಿದ್ದರೆ ಕೂಡ ನಿಮಗೆ ಈ ವಿಡಿಯೋ ಅನ್ವಯ ಆಗುತ್ತೆ. ಓಕೆ, ನಾನು ಹೇಳೋದು ರಾಶಿ ಲಗ್ನ ಪ್ರಕಾರ ಎರಡೂ ಕೂಡ ನೀವು ನೋಡಿ ಅನ್ವಯ ಆಗುತ್ತೆ. ಎರಡರ ಪ್ರಕಾರ ಕೂಡ ಒಂದು ಲಗ್ನದಿಂದ ಕೆಟ್ಟದ್ದು ಬರ್ತಿದ್ರೆ, ಇನ್ನೊಂದು ರಾಶಿಯಿಂದ ಒಳ್ಳೆಯದು ಅಂತ ಬರ್ತಿದ್ರೆ, ನಿಮಗೆ ಎರಡರಲ್ಲಿ ಒಂದು ಪಾಸಿಟಿವ್ ಇದ್ದರೂ ಕೂಡ ಪಾಸಿಟಿವ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ರಾಶಿಯಿಂದ ಕೆಟ್ಟದ್ದು ಲಗ್ನದಿಂದ ಒಳ್ಳೆಯದು, ಅಥವಾ ಲಗ್ನದಿಂದ ಕೆಟ್ಟದ್ದು ರಾಶಿಯಿಂದ ಒಳ್ಳೆಯದು ಬರ್ತಿದ್ದರೆ 50-50 ಅಂತ ನೀವು ಅಂದ್ಕೊಳ್ಳಿ ಯಾವಾಗಲೂ ಫಲಗಳು. ಓಕೆ, ಸೊ ಸಿಂಹ ನಿಮಗೆ ಮೊದಲನೇದಾಗಿ ಶನಿ ಗ್ರಹ 29ನೇ ತಾರೀಕು ಮಾರ್ಚ್ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು. ಇಲ್ಲಿ ಸಿಂಹದವರಿಗೆ ಶನಿ 6ನೇ ಮತ್ತು 7ನೇ ಅಧಿಪತಿಯಾಗಿ 8ನೇ ಮನೆಯಲ್ಲಿ ಅಷ್ಟಮ ಶನಿ ಪ್ರಾರಂಭ ಅಂತ ಕೆಲವರು ಹೇಳಬಹುದು. ಓಕೆ, ಗೊತ್ತಿಲ್ಲ, ನಾನು ಬೇರೆಯವರ ವಿಡಿಯೋ ನೋಡಿಲ್ಲ ಅಷ್ಟಮ ಶನಿ ಬಗ್ಗೆ ಯಾರ್ಯಾರು ಏನೇನು ವಿಡಿಯೋ ಮಾಡಿದ್ದಾರೆ ಅಂತ. ಆದರೆ ನಾನು ನನ್ನ ವೈಯಕ್ತಿಕವಾದ ಅನುಭವ ಮತ್ತು ಜ್ಯೋತಿಷ್ಯದನ್ನು ಹೇಳ್ಬೋದು. ಜ್ಯೋತಿಷ್ಯದ ಬಗ್ಗೆ ನಾನು ಪಾಯಿಂಟ್ಸ್ ಬರೆದು ಬಂದಿದ್ದೇನೆ ನಾನು. ನೆಕ್ಸ್ಟ್ ಏನಂತಂದರೆ ನನ್ನ ವೈಯಕ್ತಿಕ ಅನುಭವ, ಯಾಕೆಂದರೆ ನನ್ನದು ಕರ್ಕಾಟಕ ರಾಶಿ. ಓಕೆ, ನಮಗೆ ಕರ್ಕಾಟಕ ರಾಶಿಯವರಿಗೆ ಜಸ್ಟ್ ಸ್ವಲ್ಪ ಸಮಯ ಮುಂಚೆ ಅಷ್ಟಮ ಶನಿ ಬಿಡುಗಡೆ ಆಗಿತ್ತು. ಓಕೆ, ಹಾಗಿದ್ದಾಗ ಏನೆಲ್ಲ ಸಮಸ್ಯೆ ಆಗಿತ್ತು, ಏನೆಲ್ಲ ವ್ಯತ್ಯಾಸ ಆಗಿತ್ತು, ಜಾತಕ ಎಷ್ಟು ಪ್ರಭಾವ ಬಿದ್ದಿತ್ತು ಎಲ್ಲವನ್ನು ಹೇಳ್ತೇನೆ ನಾನು. ಸಂಪೂರ್ಣ ವಿಡಿಯೋ ನೋಡಿ ಲಾಸ್ಟಿಗೆ ಹೇಳ್ತೇನೆ. ಸೊ ನನ್ನ ಫಲಗಳು ಲಾಸ್ಟಿಗೆ ಹೇಳ್ತೇನೆ, ವೈಯಕ್ತಿಕ ಅನುಭವದ್ದು. ಮೊದಲು ಜ್ಯೋತಿಷದ ಏನೇ ಹೇಳುತ್ತೆ ನೋಡೋಣ. ನೋಡಿ, ಸ್ನೇಹಿತರಿಂದ ಅನುಕೂಲ ಇಲ್ಲ ಅಂತ ಹೇಳುತ್ತೆ. ಓಕೆ, ಸ್ನೇಹಿತರಿಂದ ಸಮಸ್ಯೆ, ನಿಮಗೆ ಧನ ಖರ್ಚು ಆಗುವಂಥದ್ದು ಕಾಣುತ್ತೆ. ಸ್ವಲ್ಪ ಖರ್ಚಾಗಬಹುದು, ನಮಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಎಚ್ಚರಿಕೆ ವಹಿಸಬೇಕು ಅಂತ ಕೂಡ ಹೇಳುತ್ತೆ. ಆ್ಯಂಡ್ ನಿಮ್ಮ ಅತ್ತೆ ಮಾವ ಇದ್ದರೆ, ಅಥವಾ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ದು ಫ್ಯಾಮಿಲಿಯಲ್ಲಿ ಕೂಡ ಆರೋಗ್ಯದ ಕಡೆಗೆ ಗಮನ ವಹಿಸಬೇಕು. ಆ್ಯಂಡ್ ನಿಮ್ಮ ಆರೋಗ್ಯ ಕೂಡ ವೆರಿ ಇಂಪಾರ್ಟೆಂಟ್ಲಿ, ನಿಮ್ಮ ಆರೋಗ್ಯ ಕೂಡ ಗಮನ ವಹಿಸಬೇಕು ಅಂತ. ಏನು ತೀರ ಕೆಟ್ಟದಾಗುತ್ತೆ ಅಂತಲ್ಲ, ಬಟ್ ಆರೋಗ್ಯ ಕಡೆ ಗಮನ ವಹಿಸಲೇಬೇಕು. ಸಣ್ಣ ಪುಟ್ಟದ್ದು ಬರ್ಬೋದು. ಓಕೆ, ಗಂಡ ಅಥವಾ ಹೆಂಡತಿ ನಡುವೆ ಸ್ವಲ್ಪ ಕಿರಿಕಿರಿಗಳು ಬರ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಓಕೆ, ಫಾರಿನಿಗೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದರೆ, ಎಬ್ರಾಡಿಗೆ ಪ್ರಯತ್ನ ಮಾಡ್ತಿದ್ದೀರಿ ಅಂತಂದರೆ ತುಂಬ ಒಳ್ಳೆಯದು. ಓಕೆ, ಯಾರೆಲ್ಲ ಕೃಷಿ ಅಥವಾ ಪೆಟ್ರೋಲಿಯಂ ಅಥವಾ MNC ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನಿಮಗೆ ಒಳ್ಳೆಯದು. ಓಕೆ, ಮೈನಿಂಗ್ ಕೆಲಸ ಕೂಡ ಒಳ್ಳೆಯದು, ಇನ್ಶೂರೆನ್ಸ್ ಕೆಲಸ ಕೂಡ ಒಳ್ಳೆಯದು, ಆಧ್ಯಾತ್ಮ ಕೆಲಸ ಕೂಡ ಒಳ್ಳೆಯದು. ಇದೆಲ್ಲ ಕೆಲಸಗಳಿಗೆ ಅನುಕೂಲಗಳು ಇದೆ. ಓಕೆ, ಈ ಬಾರಿ ಏನಾಗುತ್ತೆ ಅಂತಂದರೆ, ನಿಮಗೆ ಈಗ ಹೊರಗಿನ ವ್ಯಕ್ತಿಯಿಂದ ನೀವು ಸಮಸ್ಯೆಯನ್ನು ಅನುಭವಿಸುವಂಥದ್ದು ಕಾಣುತ್ತೆ. ಯಾರು ಪರಿಚಯ ಇಲ್ಲದ ವ್ಯಕ್ತಿ, ಅಥವಾ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಲ್ಲದ ವ್ಯಕ್ತಿ, ಔಟ್ಸೈಡರ್ ಪರ್ಸನ್, ಅದಕ್ಕೆ ಜಾಸ್ತಿ ಯಾರ ಕೆಲಸಕ್ಕೂ ನೀವು ಇನ್ವಾಲ್ವ್ ಆಗಲಿಕ್ಕೆ ಹೋಗಬೇಡಿ. ಅದು ಒಂದು ನನ್ನ ಅಡ್ವೈಸ್ ನಿಮಗೆ. ನೆಕ್ಸ್ಟ್ ಏನಂತಂದರೆ, ಈ 6ನೇ ಅಧಿಪತಿ 8ನೇ ಮನೆಗೆ ಬರುವ ಕಾರಣ ಇಲ್ಲೇನಾಗುತ್ತೆ ಅಂತಂದರೆ, ನಿಮಗೆ ಒಳ್ಳೆಯದಾಗುತ್ತೆ. ಆದರೆ ಕಷ್ಟಪಟ್ಟು ಹೀಗೆ ನೀವು ಕೆಳಗೆ ಬಂದು ಮತ್ತೆ ಮೇಲೆ ಬರ್ತೀರಿ. ಈ ಸಮಯದಲ್ಲಿ ಒಂದು 2.5 ವರ್ಷ ಕಾಲದಲ್ಲಿ ಒಂದು ಬಾರಿ ನಿಮಗೆ ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನು ಬೀಟ್ ಮಾಡಿಕೊಂಡು ನೀವು ಮೇಲೆ ಬರ್ತೀರಿ, ಅನುಕೂಲವನ್ನು ಕಾಣ್ತೀರಿ. ಕೆಳಗೆ ಬಂದು ಮತ್ತೆ ಮೇಲೆ ಬರುವಂಥದ್ದು ಇರುವಂಥದ್ದು. ಓಕೆ, ಸಮಸ್ಯೆ ದೂರ ಹೋಗುತ್ತೆ ನಿಮ್ಮದು, ಆದರೆ ಮೊದಲು ನಿಮಗೆ ಸಮಸ್ಯೆ ಬರುತ್ತೆ, ಆ ನಂತರ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದರೂ ತೊಂದರೆಗಳು ಬಂದರೆ ನೀವು ಟೆನ್ಷನ್ ಮಾಡ್ಕೊಬೇಡಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ನೀವು ಅಂದ್ಕೊಳ್ಳಿ, ಎಕ್ಸ್ಪೆಕ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಅದು ಒಂದು ವಿಚಾರ. ಇನ್ನು ನಂದು ಹೇಳಿದೆ, ನಂದು ಕರ್ಕಾಟಕ ರಾಶಿ ಅಂತ. ನಂದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಅಷ್ಟಮ ಶನಿ ಆಗಿತ್ತು. ಏನು ವ್ಯತ್ಯಾಸ ಆಗಿತ್ತು? ಆರೋಗ್ಯ ಸಮಸ್ಯೆ ಆಗಿತ್ತಾ? ಸಣ್ಣ ಪುಟ್ಟದಾಗಿತ್ತು.
ನಾನೇನು ದೊಡ್ಡದು ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಜಾತಕದಲ್ಲಿ ಅಂಥದ್ದೇನು ಇರಲಿಲ್ಲ. ಹಾಂ, ಖರ್ಚು ಆಗಿತ್ತು, ಹಣದ ವಿಚಾರದಲ್ಲಿ ಖರ್ಚಾಗಿತ್ತು. ಓಕೆ, ಹೊರಗಿನ ವ್ಯಕ್ತಿಗಳಿಂದ ಖರ್ಚಾಗಿತ್ತು, ಲಾಸ್ ಆಗಿತ್ತು, ಸಮಸ್ಯೆ ಆಗಿತ್ತು. ಓಕೆ, ಇದು 2 ಆ್ಯಕ್ಚುಲಿ ನಡೆದಿದೆ ನಂದು ಕರ್ಕಟ ರಾಶಿ ಆಗಿದ್ದಾಗ 2 ವರ್ಷದಲ್ಲಿ. ಆದರೆ ಇದು 7 ಶನಿಯ ಪ್ರಭಾವನ ಅಂತ ನೋಡಲಿಕ್ಕೆ ಹೋದರೆ 7 ವರ್ಷ ಸಾರಿ ಅಷ್ಟಮ ಶನಿ ಪ್ರಭಾವನ ಅಂತ ನಾನು ನಂದು ಯೋಚನೆ ಮಾಡಿದರೆ ನಂದು ಜಾತಕದಲ್ಲಿ ಕೂಡ ಆ ರೀತಿ ಯೋಗಗಳು ಇತ್ತು. ಓಕೆ, ಜಾತಕದಲ್ಲಿ ಕೂಡ ನೆಗೆಟಿವ್ ಪೀರಿಯಡ್ ಇತ್ತು. ಆ್ಯಂಡ್ ಇಲ್ಲಿ ಏನಿತ್ತು, ವಾಟ್ ವಿ ಸೇ, ಅಷ್ಟಮ ಶನಿಯಿಂದ ಕೂಡ ಈ ರೀತಿ ಫಲಗಳು ಆ್ಯಕ್ಚುಲಿ ವರ್ಕ್ ಆಗಿದೆ. ಸೊ ನಿಮಗೆ ಯಾವುದು ವರ್ಕ್ ಆಗುತ್ತೆ ಅದು ನಾನು ಆಲ್ರೆಡಿ ಹೇಳಿದ್ದೇನೆ. ಪ್ಲಸ್ ನಿಮ್ಮ ಜಾತಕ ಕೂಡ ಸ್ವಲ್ಪ ಪ್ರಭಾವ ಅದರದ್ದು ಬೀಳುತ್ತೆ. ಸೊ ನಾನು ಹೇಳಿದ 2-3 ಪಾಯಿಂಟ್ ವೈಯಕ್ತಿಕ ಅನುಭವದ ಬಗ್ಗೆ ಗಮನ ವಹಿಸಿ ಅಷ್ಟೇ, ಮತ್ತೇನು ಚಿಂತೆ ಇಲ್ಲ. ಓಕೆ, ಟೆನ್ಷನ್ ಮಾಡ್ಕೋಬೇಡಿ, ಏನಾಗೋದಿಲ್ಲ. ನನಗೇನು ಅಂತ ಏನು ಆರೋಗ್ಯ ಅಥವಾ ಆಕ್ಸಿಡೆಂಟ್ ಅಥವಾ ಇತ್ಯಾದಿಗಳು ಅಂಥದ್ದೇನು ಅಷ್ಟಮ ಸ್ಥಾನ ಆ್ಯಕ್ಟಿವೇಷನಲ್ಲಿ ಆಗಿಲ್ಲ. ಮೇ ಬಿ ನಮ್ಮ ಜಾತಕದಲ್ಲಿ ಆ ರೀತಿ ಯೋಗ ಇರಲಿಲ್ಲ ಅನಿಸುತ್ತೆ, ಅದು ಕೂಡ ಕೌಂಟ್ ಆಗುತ್ತೆ. ಸೊ ಹೆಚ್ಚು ನೀವು ಅಷ್ಟಮ ಶನಿ ಬಗ್ಗೆ ಚಿಂತೆ ಮಾಡ್ಕೋಬೇಡಿ. ಓಕೆ, ಯಾಕೆಂದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಜಾತಕದೇ ವರ್ಕ್ ಆಗೋದು, ಗೋಚಾರದ್ದು ಸ್ವಲ್ಪ ಪ್ರಮಾಣದಲ್ಲಿ ವರ್ಕ್ ಆಗುತ್ತೆ. ನಾನು ಹೇಳಿದೆ 2-3 ಪಾಯಿಂಟ್ ವರ್ಕ್ ಆಗಿದೆ ಅಂತ ವೈಯಕ್ತಿಕವಾಗಿ, ಇದೊಂದು ವಿಚಾರ. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ. ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಅಲ್ಲಿವ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿ ಬಿಡಿ. ಸಂಪೂರ್ಣ ಜಾತಕ ಪರಿಶೀಲನೆ ನೋಡಿ ಎಲ್ಲ ವಿಚಾರ ತಿಳಿಸ್ಬೋದು. ಓಕೆ, ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.